ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಬಂದು ಬೂದುಗುಂಬಳಕಾಯಿ ಜ್ಯೂಸ್. ಈ ಬೂದುಗುಂಬಳಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ಇದರಲ್ಲಿ ಲೋ ಇನ್ ಕ್ಯಾಲರಿ ಮತ್ತು ಫ್ಯಾಟ್ ತುಂಬ ಕಡಿಮೆ ಇರುತ್ತೆ. ವೆರಿ ರಿಚ್ ಇನ್ ವಿಟಮಿನ್ ಸಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಮತ್ತು ನಾವು ಇದರಲ್ಲಿ ನಮ್ಮ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ. ಈ ಬೂದುಗುಂಬಳಕಾಯಿ ಜ್ಯೂಸನ್ನ ನೀವು ತಿಂಡಿ ತಿನ್ನುವ ಮೊದಲು ಕುಡಿದ್ರಿ ಅಂದರೆ ಜನರಲಿ ನಮ್ಮ ಊಟದ ಕ್ವಾಂಟಿಟಿ ಕಡಿಮೆ ಮಾಡುತ್ತೆ. ಮತ್ತು ಬಿ ಪಿ ಇರೋರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಬಾಡಿ ಕೂಲ್ ಮಾಡುತ್ತೆ. ಕೆಲವೊಬ್ಬರಿಗೆ ಬಾಡಿ ತುಂಬ ಹೀಟ್ ಇರುತ್ತಲ್ವ, ಅಂಥವ್ರು ಇದನ್ನು ರೆಗ್ಯುಲರ್ ಆಗಿ ಕುಡಿದ್ರೆ ಕ್ರಮೇಣ ಇದು ಕಡಿಮೆ ಆಗುತ್ತೆ. ಮತ್ತು ಆ್ಯಸಿಡಿಟಿ ಕಡಿಮೆ ಮಾಡುತ್ತೆ. ಇದನ್ನ ವಾರಕ್ಕೆ 3 ದಿನ ಕುಡಿಬಹುದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕುಡಿಬೇಕು. ಮತ್ತು ಇದನ್ನು ಕುಡಿದು 1 ಅವರ್ವರೆಗೂ ನಾವು ಏನೂ ಕುಡಿಬಾರ್ದು ಮತ್ತು ತಿನ್ನಬಾರ್ದು. ಆಗಿದ್ದರೆ ಮಾತ್ರ ಇದು ನಮ್ಮ ಬಾಡಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಇದನ್ನು ದಿನಕ್ಕೆ 1 ಬಾರಿ ತಗೋಬೇಕು. ನೆಕ್ಸ್ಟ್ ನಾನು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ನಾನು ವಾಕ್ ಹೋಗ್ತೀನಿ. ಒಂದು ಅರ್ಧ ಗಂಟೆ ವಾಕು ಮತ್ತು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಅಥವಾ ಯೋಗ ಮಾಡ್ತೀನಿ. ನಾನು ಬೆಳಗಿನ ತಿಂಡಿಗೆ 1 ದೋಸೆ, ಕುಂಬಳಕಾಯಿ ಪಲ್ಯ ಮತ್ತು ಕಡಲೆ ಉಸಲಿ, ಆಮೇಲೆ 1 ಕ್ಯಾರೆಟ್ ತಿಂದೆ. ಇದು ಬಂದು ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟಕ್ಕೆ 2 ರವೆ ದೋಸೆ, ಹಾಗೆ ಸೌತೆಕಾಯಿ, ಬೀಟ್ರೋಟ್, ಕ್ಯಾರೆಟ್ ಹಾಗೆ ಕಾಯಿ ಚಟ್ನಿನ ತಗೊಂಡೆ. ಮತ್ತು ನೈಟ್ ಡಿನ್ನರ್ ಬಂದು ಮೆಂತ್ಯ ಸೊಪ್ಪಿನ ಪುಲಾವ್ ಹಾಗೆ ಸೌತೆಕಾಯಿ ಬೀಟ್ರೂಟ್ನ ತಿಂದೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್.